ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಎ ಸ್ಟೋರಿ ಎ ವೀಕ್ ಬೈ TNR. ಕಂತಿನಲ್ಲಿ ಕಥೆಗಳು. ಇಂದಿನ ಕಥೆ ಅಮೃತ ಮಥನ. ಅಮ್ಮನ ಹುಡುಕಾಟದಲ್ಲಿ ಗೆದ್ದ ಮಗಳು. ಸೃಜನಳಿಗೆ ಗಣೇಶ ಅನ್ನುವವರು ಸಿಕ್ಕಿ ಅಮ್ಮನೂ ಸಿಕ್ಕಿದ್ದಾಯಿತು. ಆದರೆ ಇನ್ನೂ ಸಮಸ್ಯೆಗಳು ಉಳಿದಿವೆಯಲ್ಲ. ಇಮೇಲ್ ಹುಡುಗ ಯಾರು? ಆ ಹುಡುಗ ಯಾರು? ಪ್ರತಿಷ್ಠಾನದಲ್ಲಿ ತನ್ನ ಪಾತ್ರವೇನು? ಬರೀ ಪ್ರಶ್ನೆಗಳೇ. ಮುಂದೆ 2008ರಲ್ಲಿ ತರಂಗ ವಾರಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿದ್ದ ಕಥೆ. ಸೃಜನಾ, ಕಂಗ್ರಾಟ್ಸ್. ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಹಿರಿಯ ಸಂಪಾದಕರು ಆಪ್ಯಾಯತೆಯಿಂದ ಸೃಜನಳಿಗೆ ಅಭಿನಂದಿಸಿದ್ದರು. ಸಾರ್, ನಿಮ್ಮಿಂದ ನನಗೆ ತುಂಬಾ ಉಪಕಾರ ಆಯಿತು. ಕೊನೆಗೆ ನೀವು ಕೊಟ್ಟ ಸುಳಿವಿನಿಂದಲೇ ನಮ್ಮಮ್ಮ ನನಗೆ ಸಿಕ್ಕಿದರು. ನನ್ನ ಪಾಲಿಗೆ ಸತ್ತೇ ಹೋಗಿದ್ದ ನಮ್ಮಮ್ಮನಿಗೆ ಜೀವ ಕೊಟ್ಟವರು ನೀವು. ನನ್ನ ಜೀವಮಾನ ಪೂರ್ತ ನಿಮ್ಮ ಉಪಕಾರ ಸ್ಮರಣೆ ಮಾಡುತ್ತೇನೆ. ಥ್ಯಾಂಕ್ ಯು ಸರ್. ಅಲ್ಲದೆ ಆ ನಾಮದ ವ್ಯಕ್ತಿ ಕೂಡ ನನಗಾಗಿ ನನ್ನ ಸಮಕ್ಕೆ ಓಡಾಡಿದ್ದಾರೆ. ಅವರಿಗೂ ಹೇಗಾದರೂ ನನ್ನ ಧನ್ಯವಾದವನ್ನು ವೈಯಕ್ತಿಕವಾಗಿ ತಿಳಿಸಬೇಕು. ಇಮೇಲ್ನಲ್ಲಿ ತಿಳಿಸುವುದು ಸೌಜನ್ಯವಲ್ಲ ಅನಿಸಿದೆ. ಆ ವ್ಯಕ್ತಿ ಯಾರು ಅಂತಾನೇ ತಿಳಿಯುತ್ತಿಲ್ಲ. ಭಾವುಕಳಾಗಿದ್ದಳು ಸೃಜನಾ. ಆ ಕ್ಷಣದಲ್ಲಿ ಕಣ್ಣೀರು ಹರಿಯುವುದರಲ್ಲಿತ್ತು. ಕರವಸ್ತ್ರದಿಂದ ಕಣ್ಣೊರೆಸಿಕೊಂಡಳು. ಉದ್ವೇಗಕ್ಕೊಳಗಾಗುತ್ತಿದ್ದವಳನ್ನು ಸಾಮಾನ್ಯ ಸ್ಥಿತಿಗೆ ತರಬೇಕೆಂದುಕೊಂಡರು ಹಿರಿಯ ಸಂಪಾದಕರು. ಅಲ್ಲದೆ ಅವರು ಒಪ್ಪಿಕೊಂಡಿದ್ದ ಒಬ್ಬ ಯುವತಿಯ ವೈಯಕ್ತಿಕ ಸಮಸ್ಯೆಯೇನೋ ಬಗೆಹರಿದಿತ್ತು. ಆದರೆ ಇನ್ನೋರ್ವ ಯುವಕನ ಸಮಸ್ಯೆ ಹಾಗೇ ಉಳಿದಿತ್ತಲ್ಲ, ಅದು ಬಗೆಹರಿಯಬೇಡವೇ? ರೀ ಸಂತು, ಈ ಕಡೆ ನೋಡ್ರಿ. ಸೃಜನರಿಗೆ ಅವರ ತಾಯಿ ಸಿಕ್ಕಿದ್ದರ ಪ್ರಯುಕ್ತ ನೀವು ಈ ದಿನ ನಮ್ಮ ಕಚೇರಿಯ ಎಲ್ಲರಿಗೂ ಕಾಫಿ ಕೊಡಿಸಬೇಕು, ಆಯ್ತಾ? ಸರ್, ನಾನು ಕಾಫಿ ಕೊಡಿಸುವುದಾ? ಏಕೆ? ನಮ್ಮ ಕಚೇರಿಯ ಸಂಪ್ರದಾಯ ಮರೆತಿರೇನು? ಯಾವುದೇ ತಿಂಗಳಲ್ಲಿ ಮೊಟ್ಟ ಮೊದಲು ಯಾರು ರಜೆ ಹೋಗುತ್ತಾರೋ ಅವರು ಕಚೇರಿಯ ಎಲ್ಲರಿಗೂ ಕಾಫಿ ಕೊಡಿಸಬೇಕೆಂಬುದನ್ನು ಮರೆತು ಬಿಟ್ಟಿರಾ? ನೀವು ನಿನ್ನೆ ರಜೆ ಹೋಗಿರಲಿಲ್ಲವೇ? ಪಿಸು ಮಾತಿನಲ್ಲಿ ಹಿರಿಯರಿಗೆ ಮಾತ್ರ ಕೇಳಿಸುವಂತೆ ಹೇಳಿದ್ದ. ಸಾರ್, ನೀವೇ ಅಲ್ಲವ ನನ್ನನ್ನು ರಜಾ ಹೋಗಲು ಪುಸಲಾಯಿಸಿದ್ದು. ಇದೇ ಸರಿಯಾದ ಸಮಯ. ಇಂದಲ್ಲದಿದ್ದರೆ ಇನ್ನೊಂದೆರಡು ದಿನದಲ್ಲಿ ಕ್ಲೈಮ್ಯಾಕ್ಸ್ ಅಂತ ತಲುಪುತ್ತೆ. ಹೋಗಿ ಎಲ್ಲಾ ವ್ಯವಸ್ಥೆ ಮಾಡಿ ಬಾ ಎಂದು. ಮೂಳ್ನಗುತ್ತಾ ಎಲ್ಲರಿಗೂ ಕೇಳಿಸುವಂತೆ, ಹೌದು ಸಾರ್, ಮರೆತಿದ್ದೆ. ಅಲ್ಲೇ ಇದ್ದ ಆಫೀಸ್ ಬಾಯ್ನನ್ನು ಕರೆದು ಎಲ್ಲರಿಗೂ ಕಾಫಿ ತರಿಸಿಕೊಡಲು ಸೂಚಿಸುತ್ತಾನೆ ಯುವಕ. ಅವರಿಬ್ಬರು ಏನೋ ಗುಸುಗುಸು ಮಾತನಾಡಿಕೊಂಡದ್ದು ಎಲ್ಲರೂ ಗಮನಿಸಿದರೂ ಅದೇನೆಂದು ಯಾರಿಗೂ ತಿಳಿಯಲಿಲ್ಲ. ಸಾರ್, ನ್ಯಾಯವಾಗಿ ನಾನೇ ಕಾಫಿ ಕೊಡಿಸಬೇಕು. ಅಂಥದ್ರಲ್ಲಿ ನೀವು ಅವರಿಗೆ ಹೇಳಿದಿರಲ್ಲ. ಕಾಫಿ ಕೊಡಿಸಲು ಇನ್ನೊಬ್ಬರಿಗೆ ಹೇಳಿದ್ದು ಸೃಜನಳಿಗೆ ಮುಜುಗರವಾಗಿತ್ತು. ಕೊಡಿಸಲಿ ಬಿಡಮ್ಮ, ಬರೀ ಒಂದೊಂದು ಕಾಫಿ ತಾನೆ. ದೊಡ್ಡ ಸಾಹೇಬರು ನಿನ್ನ ಸಂತೋಷದಲ್ಲಿ ಪಾಲ್ಗೊಂಡರೆ ತಪ್ಪೇನು, ಅಲ್ಲವೇನ್ರಿ ಸಂತು? ಅದಿರಲಿ ಸೃಜನಾ, ಆ ನಾಮದ ವ್ಯಕ್ತಿಯಿಂದ ಇನ್ನೇನಾದರೂ ಸಂದೇಶ ಬಂದಿತ್ತೇ? ಅದನ್ನೂ ಹೇಳಲೆಂದೇ ಬಂದೆ ನೋಡಿ, ಬಂದಿದೆ ಎಂದು ಅವಳ ಕೈಯಲ್ಲಿದ್ದ ಕಾಗದದ ಹಾಳೆಯನ್ನು ಹಿರಿಯರ ಕೈಗೆ ಕೊಡುತ್ತಾಳೆ. ಹಿರಿಯರು ಅದನ್ನು ಮನಸ್ಸಿನಲ್ಲೇ ಓದುತ್ತಾರೆ. ಅದರ ಒಕ್ಕಣೆ ಹೀಗಿರುತ್ತದೆ. ಸೃಜನರಿಗೆ ನಿಮ್ಮ ನಿಯರ್ ಅಂಡ್ ಡಿಯರ್ನ ಹಾರ್ದಿಕ ಅಭಿನಂದನೆಗಳು. ನಿಮ್ಮ ತಾಯಿಯವರು ನಿಮಗೆ ಸಿಕ್ಕಿದ್ದು ನನಗೆಷ್ಟು ಸಂತೋಷವಾಯಿತೆಂದು ನನ್ನಿಂದ ವರ್ಣಿಸಲಾಗದು. ಇನ್ನೊಮ್ಮೆ ಕಂಗ್ರಾಟ್ಸ್. ಕೊನೆಗೂ ನನ್ನ ನಾಮ ನಿಮ್ಮ ಮುಖದ ಮೇಲೆ ಶಾಶ್ವತವಾಗಿ ಕಾಣುವಂತಹ ಸಾಧನೆ ಮಾಡಿಬಿಟ್ಟಿರಿ. ಅದು ಎಂದಿಗೂ ಅಳಿಸದೆ ನಿಮ್ಮ ಮುಖದ ಮೇಲೆ ಸದಾ ಕಾಲ ಇರಲೆಂದು ಇನ್ನೊಮ್ಮೆ ಹಾರೈಸುತ್ತೇನೆ. ಇಂತಿ, ನಿಮ್ಮ ನಿಯರ್ ಅಂಡ್ ಡಿಯರ್. ಇದನ್ನು ಓದುತ್ತಿದ್ದಂತೆ ಹಿರಿಯರಿಗೆ ನಗು ಬಂದಿತ್ತು. ಸೃಜನಳ ಮುಖ ಸಿಟ್ಟಿನಿಂದ ಕೆಂಪೇರಿತ್ತು. ಮುಜುಗರದಿಂದ ಮೈ ಕಂಪಿಸುತ್ತಿತ್ತು. ಸಾರ್, ಆ ವ್ಯಕ್ತಿ ಸಿಕ್ಕರೆ ಮೊದಲು ಅವರ ಮುಖ ಪರಚಿ ನಂತರ ಅವರು ಮಾಡಿದ ಉಪಕಾರಕ್ಕೆ
ಧನ್ಯವಾದ ತಿಳಿಸುತ್ತೇನೆ. ಸೃಜನಾ, ಆತುರ ಪಡಬೇಡ. ಆ ವ್ಯಕ್ತಿಯ ಮೇಲೆ ನಿನಗೇಕೆ ಸಿಟ್ಟು? ನೀನು ಎಷ್ಟು ಬುದ್ಧಿವಂತೆಯೋ ಅಷ್ಟೇ ದಡ್ಡಿ ಕೂಡ. ಅಲ್ಲಮ್ಮ, ನಾಮ ಅಂದರೇನಮ್ಮ? ಅದೇ ಸಾರ್, ಹಣೆಯ ಮೇಲೆ ಮೇಲಿನಿಂದ ಕೆಳಕ್ಕೆ ಬರೆಯುವ ಗೆರೆಗಳು. ಆ ಕುಚೇಷ್ಟೆ ನನಗೆ ಸಾಕಾಗಿದೆ. ಸ್ವಲ್ಪ ತಾಳಮ್ಮ. ಆ ಪದಕ್ಕೆ ಇನ್ನೂ ಏನೇನು ಅರ್ಥಗಳಿವೆ? ನಾಮ ಅಂದರೆ ಹೆಸರು ಅಂತಾನೂ ಆಗುತ್ತೆ ಅಂತ ನನಗೂ ಗೊತ್ತು ಸಾರ್. ಆದರೆ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ. ನಿನ್ನ ಸಮಸ್ಯೆ ಅದೇ ತಾನೇ? ಈಗ ಹೇಳು, ಈ ಸಂತು ಅವರ ಪೂರ್ತ ಹೆಸರೇನು? ಸಂತಸ. ಅದು ನಿನ್ನ ಮುಖದ ಮೇಲೆ ಸದಾ ಇರಲಿ ಅಂತ ಬಯಸುವವರ ಮುಖ ಪರಚಬೇಕು ಅಂತೀಯಲ್ಲಮ್ಮ. ಮೇಲಾಗಿ ನಿನಗೆ ಉಪಕಾರ ಮಾಡಿದವರಿಗೆ ಇದು ನ್ಯಾಯನಾ ಹೇಳು? ಇದನ್ನು ಕೇಳುತ್ತಿದ್ದಂತೆಯೇ ಸೃಜನಳಿಗೆ ತನ್ನ ಮೂರ್ಖತನದ ಮತ್ತು ತಪ್ಪಿನ ಅರಿವಾಗಿ ನಾಲಿಗೆ ಕಚ್ಚಿಕೊಂಡು ನಾಚಿಕೆಯಿಂದ ತಲೆ ತಗ್ಗಿಸಿದಳು. ಕಚೇರಿಯಲ್ಲಿ ಇಂದು ಎಲ್ಲ ಕೆಲಸಗಳು ಸ್ಥಗಿತಗೊಂಡು ಎಲ್ಲರೂ ಸೃಜನಳ ಸುತ್ತ ಸೇರಿ ಅಲ್ಲಿ ನಡೆಯುವುದನ್ನೇ ನೋಡುತ್ತಿದ್ದರು. ಸಾರ್, ಅಂದರೆ ಆ ಸಂದೇಶ ಕಳುಹಿಸುತ್ತಿದ್ದವರು? ಹೌದು ಸೃಜನಾ, ಆ ನಾಮದ ವ್ಯಕ್ತಿ ಇವರೇ. ಇಂಥ ಸಮಯ ಬಿಟ್ಟರೆ ನಿನ್ನ ಜೀವಮಾನದಲ್ಲಿ ಇನ್ನೊಮ್ಮೆ ಸಿಗುವುದಿಲ್ಲ. ಅವರ ಮುಖ ಪರಚಿಬಿಡು, ಏನಂತೀಯ? ಎಲ್ಲರೂ ಕೊಳ್ಳೆಂದು ನಕ್ಕಿದ್ದರು. ಸೃಜನಳಿಗೆ ಇನ್ನಷ್ಟು ಸಂಕೋಚವಾಗಿತ್ತು. ಆ ವ್ಯಕ್ತಿ ಪಕ್ಕದಲ್ಲೇ ನಿಂತಿದ್ದಾರೆ. ಮೇಲಾಗಿ ಅವರು ಅವಳ ಮೇಲಾಧಿಕಾರಿ. ಇಂಥ ಪೇಚಿಗೆ ಸಿಲುಕಿಸಿದ ಹಿರಿಯರ ಬಗ್ಗೆ ಅವಳಿಗೆ ಕೋಪ ಬರದೇ ಇರಲಿಲ್ಲ. ಏನೂ ಮಾಡಲು ತೋಚದೆ ತಲೆ ತಗ್ಗಿಸಿ ನಿಂತಳು. ಮೆಲ್ಲನೆ ಸಂತಸನ ಕಡೆ ತಿರುಗಿ ತಗ್ಗಿದ ಧ್ವನಿಯಲ್ಲಿ ನುಡಿದಿದ್ದಳು. ಸಾರಿ ಸಾರ್, ಮತ್ತೆ ಥ್ಯಾಂಕ್ ಯು ಸಾರ್. ಯುವಕ ಏನೂ ಹೇಳದೆ ಸುಮ್ಮನೆ ನಿಂತಿದ್ದನ್ನು ಗಮನಿಸಿದ ಹಿರಿಯರು, ರೀ ಸಂತು, ಇಮೇಲ್ನಲ್ಲಿ ಶುಭಾಶಯ ಕಳುಹಿಸಿ ಬಿಟ್ಟರೆ ಸಾಕೇನ್ರಿ? ಎದುರಿಗೂ ಹೇಳಬಾರದಾ? ಹೌದು ಸಾರ್, ಈ ಸಡಗರದಲ್ಲಿ ಮರೆತು ಬಿಟ್ಟಿದ್ದೆ. ಸೃಜನಾ, ಕಂಗ್ರಾಟ್ಸ್. ನಿಮ್ಮ ತಾಯಿ ನಿಮಗೆ ಸಿಕ್ಕಿದ್ದು ನಮ್ಮೆಲ್ಲರಿಗೂ ಸಂತೋಷ. ದಯವಿಟ್ಟು ತಗೊಳ್ಳಿ ಈ ಪುಷ್ಪಗುಚ್ಛ. ಎಲ್ಲರ ಪರವಾಗಿ ಕೊಡುತ್ತಿದ್ದೇನೆ. ಮೊದಲೇ ತಂದಿಟ್ಟುಕೊಂಡಿದ್ದ ಪುಷ್ಪಗುಚ್ಛವನ್ನು ಕೊಡುತ್ತಾನೆ. ಅವಳು ಸಂತೋಷದಿಂದ ಸ್ವೀಕರಿಸುತ್ತಾಳೆ. ಸಾರ್, ನನ್ನ ಒಂದು ಸಮಸ್ಯೆ, ಅಂದರೆ ನಾಮದ ವ್ಯಕ್ತಿಯ ಸಮಸ್ಯೆ ಬಗೆಹರಿಯಿತು. ಆದರೆ ನಮ್ಮಮ್ಮನ ಪಕ್ಕದ ಮನೆ ಹುಡುಗನೂ ನೀವೇ ಇರಬಹುದೇನೋ ಅಂತ ಸಂಶಯ ನನಗೀಗ ಆಗುತ್ತಿದೆ. ಏಕೆಂದರೆ ನಾನು ನನ್ನ ತಾಯಿಯನ್ನು ಹುಡುಕುವ ವಿಷಯ ಈ ಕಚೇರಿಯಲ್ಲಿರುವವರಿಗಲ್ಲದೆ ಇನ್ಯಾರಿಗೂ ತಿಳಿಯುವ ಸಾಧ್ಯತೆ ಇಲ್ಲ. ಪ್ಲೀಸ್ ಹೇಳಿ ಸರ್, ಅವರು ಕೂಡ ನೀವೇನಾ ಅಂತ. ಸಂತಸ ಹೌದು ಎಂದು ಸೂಚಿಸುವಂತೆ ತಲೆಯಾಡಿಸಿದ್ದ. ಅಂದರೆ ನಮ್ಮಮ್ಮ ಯಾರೆಂದು ನಿಮಗೆ ಮೊದಲೇ ತಿಳಿದಿತ್ತು, ಆದರೂ ನನಗೆ ಮೊದಲೇ ತಿಳಿಸಲಿಲ್ಲ. ಹಿರಿಯ ಸಂಪಾದಕರ ಕಡೆ ತಿರುಗಿ, ಸಾರ್, ಈ ವಿಷಯ ನಿಮಗೂ ತಿಳಿದಿತ್ತು, ಆದರೂ ನಾನು ಇಷ್ಟೆಲ್ಲ ಓಡಾಡಿ ನಮ್ಮಮ್ಮನನ್ನು ನಾನೇ ಹುಡುಕುವವರೆಗೂ ಸುಮ್ಮನಿದ್ದೀರಿ. ಅಲ್ಲದೆ ನಾನೇ ಹುಡುಕಲು ಪ್ರೇರೇಪಿಸುತ್ತಿದ್ದೀರಿ. ಯಾಕೆ ಸರ್? ಸೃಜನಾ, ನೀನು ಹಳೆಯ ಪತ್ರಿಕೆಯಲ್ಲಿದ್ದ ನಿಮ್ಮಮ್ಮನ ಭಾವಚಿತ್ರ ನನಗೂ ಈ ಕಚೇರಿಯಲ್ಲಿರುವ ಎಲ್ಲರಿಗೂ ತೋರಿಸಿದಾಗಲೇ ಸಂತಸ ಎಲ್ಲವನ್ನೂ ನನ್ನ ಬಳಿ ಹೇಳಿದರು. ಸಂತಸ ಕೂಡ ಸುಮಾರು 20 ವರ್ಷಗಳಿಂದ ನಿಮ್ಮಮ್ಮನ ಆರೈಕಲ್ಲೇ ಬೆಳೆದ ಹುಡುಗ. ಮಧ್ಯೆ ನಿಮ್ಮಮ್ಮ ಹೊರದೇಶಕ್ಕೆ ಹೋಗಿ ಹಿಂತಿರುಗುವಷ್ಟು ಸಮಯದ ಹೊರತು. ಈಗಲೂ ಸಹ ಅವರದು ನಿಮ್ಮಮ್ಮನದು ಅಕ್ಕಪಕ್ಕದ ಮನೆ. 20 ವರ್ಷಗಳಿಂದ ಕಳೆದು ಹೋಗಿದ್ದ ನಿನ್ನ ಅಮ್ಮನ ಭಾವಚಿತ್ರವನ್ನು ನೀನು ನೋಡಿದಾಗಲೇ ಅವರನ್ನು ಹುಡುಕಬೇಕೆಂದು ನಿನ್ನ ಛಲ ಹುಟ್ಟಿತ್ತು. ಆ ಕೆಲಸ ನಿನ್ನಿಂದಲೇ ನಡೆದು ಅದರ ಹೆಗ್ಗಳಿಕೆ ನಿನಗೇ ಸಲ್ಲುವಂತಾಗಿ ಅದರ ಸುಖವನ್ನು ಸಂಪೂರ್ಣವಾಗಿ ನೀನೇ ಅನುಭವಿಸಬೇಕೆಂಬುದೇ ನಮ್ಮಿಬ್ಬರ ಆಶಯವಾಗಿತ್ತು. ಹಾಗಾಗಿ ಆ ವಿಚಾರವನ್ನು ನಿನ್ನಿಂದ ಮುಚ್ಚಿಟ್ಟೆವು. ನಿನ್ನ ಕಾರ್ಯದಲ್ಲಿ ನೀನು ಸೋತಿದ್ದರೆ ಮಾತ್ರ ನಾವೇ ನಿಮ್ಮಮ್ಮನ ಬಗ್ಗೆ ಹೇಳಿಬಿಡುತ್ತಿದ್ದೆವು. ನೋಡು, ಈಗಲೂ ಸಮಯ ಮೀರಿಲ್ಲ. ಬೇಕೆಂದರೆ ನೀನು ಅವರ ಮುಖವನ್ನು ಪರಚಬಹುದು. ಅವರ ಕೀಟಲೆಗೆ ಎಲ್ಲರೂ ನಗುತ್ತಾರೆ. ಸೃಜನಾ ನಾಚಿ ತಲೆ ತಗ್ಗಿಸುತ್ತಾಳೆ. ಆ ವೇಳೆಗೆ ಅವಳ ಮೊಬೈಲ್ ರಿಂಗಿಸುತ್ತದೆ. ಕರೆಯನ್ನು ಸ್ವೀಕರಿಸುತ್ತಾಳೆ.
ಅವಳ ಅಮ್ಮ ಕರೆ ಮಾಡಿರುತ್ತಾರೆ. ಸೃಜನಳಿಗೆ ಮಾತ್ರ ಕೇಳಿಸುವ ಅಮ್ಮನ ಮಾತು ಕೇಳಿ ಸೃಜನ ನಿಂತಲ್ಲೇ ನಾಚಿ ನೀರಾಗುತ್ತಾಳೆ. ಕೊನೆಗೆ ಮಮ್ಮಿ, ನೀವು ಮತ್ತು ಡ್ಯಾಡಿ ಹೇಗೆ ಹೇಳಿದರೆ ಹಾಗೆ ಎಂದಷ್ಟೇ ಹೇಳುತ್ತಾ ಸಂತಸನ ಕಡೆಗೊಮ್ಮೆ ನೋಡಿ ಮತ್ತೆ ತಲೆ ತಗ್ಗಿಸಿ ನಿಲ್ಲುತ್ತಾಳೆ. ಆ ವೇಳೆಗೆ ಸಂತಸ ಕೊಡಿಸಲು ಸೂಚಿಸಿದ್ದ ಕಾಫಿ ಲೋಟಗಳನ್ನು ಹೊತ್ತು ಕ್ಯಾಂಟೀನ್ ಬಾಯ್ ಎಲ್ಲರಿಗೂ ಕಾಫಿ ಹಂಚಲು ಬರುತ್ತಾನೆ. ಮೊದಲು ಸೃಜನಳಿಗೆ ಕೊಡಲು ಮುಂದಾಗುತ್ತಾನೆ. ಅವಳು ಅದನ್ನು ಪಡೆಯದೆ ಸುಮ್ಮನಿರುತ್ತಾಳೆ. ಮೇಡಮ್, ಕಾಫಿ? ಬೇಡ ಅಂದೆ. ಹುಸಿ ಮುನಿಸು ತೋರಿಸುತ್ತಾ ಕೈ ಕಟ್ಟಿ ನಿಲ್ಲುತ್ತಾಳೆ. ಎಲ್ಲರೂ ಅವಳನ್ನೇ ನೋಡುತ್ತಾರೆ. ಏನಾಯಿತೆಂದು ಯಾರಿಗೂ ಅರ್ಥವಾಗದೆ ನಿರೀಕ್ಷಿಸುತ್ತಾರೆ. ಹಿರಿಯ ಸಂಪಾದಕರೇ ಅವಳನ್ನು ಕುರಿತು ಕೇಳುತ್ತಾರೆ. ಸೃಜನ, ಕಾಫಿ ಏಕೆ ಬೇಡ ಎಂದೆ? ಸಾರ್, ತಂಗಳನ್ನ ಹುರಿದು ಚಿತ್ರಾನ್ನ ಮಾಡೋ ಕ್ಯಾಂಟೀನ್ನಿಂದ ಅರ್ಧ ಲೋಟದ ಕಾಫಿ ಕೊಡಿಸಿ ಮದುವೆ ಪ್ರಸ್ತಾಪ ಮಾಡೋ ಈ ಕಂಜೂಸ್ ಪಾರ್ಟಿ ನನಗೆ ಬೇಡ ಅಂದೆ. ವಿಚಾರವೇನೆಂದು ಎಲ್ಲರಿಗೂ ಅರ್ಥವಾಗಿರಲಿಲ್ಲ. ಹಿರಿಯ ಸಂಪಾದಕರೇ ಸಹಾಯಕ್ಕೆ ಬಂದಿದ್ದರು. ಸೃಜನ, ಈಗ ಕಾಫಿ ಕುಡಿ. ಇಲ್ಲಿ ಸಿಗೋದೇ ಈ ಕಾಫಿ. ಅಷ್ಟೇ ಅಲ್ಲ, ಬಿಟ್ಟರೆ ನಿನಗೆ ಅದೂ ಸಿಗೋದಿಲ್ಲ. ಈ ಲೆಕ್ಕಾಚಾರದ ಜನ ಒಂದು ಕಾಫಿ ಹಣ ಉಳಿಯಿತು ಅಂತ ಸುಮ್ಮನಾಗಿ ಬಿಡುತ್ತಾರೆ. ಸಂಜೆಗೆ ನಕ್ಷತ್ರದ ಹೋಟೆಲೊಂದರಲ್ಲಿ ಎಲ್ಲರಿಗೂ ದೊಡ್ಡ ಪಾರ್ಟಿ ಈಗಾಗಲೇ ಏರ್ಪಾಡಾಗಿದೆ. ನೀನು ಹ್ಞೂ ಎನ್ನುವುದಕ್ಕಷ್ಟೇ ಕಾಯುತ್ತಿದ್ದೆವು. ನೀನು ಈಗಾಗಲೇ ಅಮ್ಮನೊಂದಿಗೆ ಹ್ಞೂ ಎಂದದ್ದಾಯಿತಲ್ಲ, ಇನ್ನೇನು ಪಾರ್ಟಿನೂ ಗ್ಯಾರಂಟಿ ಆಯಿತಲ್ಲ ಎಂದು ವಿಷಯವನ್ನು ಎಲ್ಲ ಸಹೋದ್ಯೋಗಿಗಳಿಗೂ ಹಿರಿಯರೇ ತಿಳಿಸಿದರು. ಕಚೇರಿಯಲ್ಲಿ ಆದ ಬೆಳವಣಿಗೆಯ ಬಗ್ಗೆ ಸಂತಸ ಅವನ ತಂದೆ ತಾಯಿಗೆ ಸಂದೇಶ ಕಳುಹಿಸಿರುತ್ತಾನೆ. ಹಾಗಾಗಿ ಹಲವಾರು ವರ್ಷಗಳಿಂದ ಕುಟುಂಬ ಸ್ನೇಹಿತರಾಗಿರುವ ಸಂತಸನ ತಂದೆ ತಾಯಿ ಸೃಜನಳ ಅಂದರೆ ಅಮೃತವಲ್ಲಿಯವರ ಮನೆಗೆ ಈಗಾಗಲೇ ಬಂದಿರುತ್ತಾರೆ. ಸೃಜನಾ ಹಾಗೂ ಸಂತಸ ಇವರಿಬ್ಬರ ಹಿರಿಯರ ಒಪ್ಪಿಗೆಯಿದ್ದರಷ್ಟೇ ವಿಷಯ ಮುಂದುವರಿಸಬೇಕೆಂದು ಸಂತಸನ ಅಪೇಕ್ಷೆಯಾಗಿರುತ್ತದೆ. ಅದಕ್ಕಾಗಿಯೇ ಹಿಂದಿನ ದಿನ ಸಂತಸ ರಜೆಯ ಮೇಲೆ ಹೋಗುವುದು, ಅವನ ತಂದೆ ತಾಯಿ ಇಬ್ಬರು ಸೃಜನಳ ಮನೆಗೆ ಬರುವುದು, ಸೃಜನಳ ತಂದೆ ತಾಯಿಯೊಂದಿಗೆ ಮದುವೆಯ ವಿಷಯ ಪ್ರಸ್ತಾಪ ಮಾಡುವುದು ಎಲ್ಲ ವ್ಯವಸ್ಥೆ ಮಾಡಿರುತ್ತಾನೆ. ಸೃಜನಳ ತಂದೆ ಮತ್ತು ತಾಯಿ ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟಿದ್ದರೂ ಸೃಜನಳ ಒಪ್ಪಿಗೆಗಾಗಿ ದೂರವಾಣಿಯಲ್ಲಿ ಅವಳೊಂದಿಗೆ ಮಾತನಾಡಿರುತ್ತಾರೆ. ಅವಳ ಒಪ್ಪಿಗೆ ದೊರೆತ ನಂತರವೇ ವಿಷಯವನ್ನು ಬಹಿರಂಗಪಡಿಸಬೇಕೆಂದು ತಾವಿಬ್ಬರೂ ಮುಂಚೆಯೇ ಮಾತನಾಡಿಕೊಂಡಿದ್ದಾಗಿಯೂ ಹಿರಿಯರು ವಿವರಿಸುತ್ತಾರೆ. ಇಷ್ಟೆಲ್ಲ ವಿಚಾರಗಳು ತನಗೆ ತಿಳಿಯದಂತೆ ತನ್ನ ಬೆನ್ನ ಹಿಂದೆಯೇ ನಡೆಯುತ್ತಿದ್ದುದನ್ನು ತಿಳಿದು ಅವಳಿಗೂ ಆಶ್ಚರ್ಯವಾಗಿತ್ತು. ಕಥೆಯಲ್ಲಿ ಎಷ್ಟೊಂದು ತಿರುವುಗಳು, ಎಷ್ಟೊಂದು ಸಸ್ಪೆನ್ಸ್ ಎಂದು ತಿಳಿದು ಚಕಿತಗೊಂಡಿದ್ದಳು. ಅಮ್ಮನ ಹುಡುಕಾಟ ಈ ರೀತಿಯಾಗಿ ಅಂತ್ಯಗೊಂಡದ್ದು ಅವಳಿಗೆ ಇನ್ನಷ್ಟು ಆನಂದವಾಗಿತ್ತು. ಹಿರಿಯರ ಸೂಚನೆಯಂತೆ ಸೃಜನ ಕಾಫಿ ಕಪ್ಪನ್ನು ಕೈಗೆ ತೆಗೆದುಕೊಂಡಳು. ಎಲ್ಲರೂ ಕಾಫಿ ಕುಡಿದಾದ ಮೇಲೆ ಸಂತಸ ಹಿರಿಯ ಸಂಪಾದಕರ ಕಡೆ ತಿರುಗಿ, ಸಾರ್, ಅವರು ಮಾತ್ರ ನಿಮಗೆ ಧನ್ಯವಾದ ಹೇಳಿದರೆ ಸಾಕಾ? ನನ್ನದೂ ಧನ್ಯವಾದ ಒಪ್ಪಿಸಿಕೊಳ್ಳಿ ಸಾರ್. ನೀವೇಕ್ರಿ ಧನ್ಯವಾದ ಹೇಳಬೇಕು? ಸಾರ್, ಅವರಿಗೆ ಅಮ್ಮ ಸಿಗೋದಿಕ್ಕೂ ನನಗೆ ಅಮ್ಮ ಅವರು ಸಿಗೋದಿಕ್ಕೂ ನೀವೇ ಅಲ್ಲವೇ ಸಹಾಯ ಮಾಡಿದ್ದು, ಅದಕ್ಕೆ. ಹಿರಿಯ ಸಂಪಾದಕರಿಗೆ ಮುಜುಗರವಾಗಿತ್ತು. ಪಿಸು ಮಾತಿನಲ್ಲಿ ನುಡಿದಿದ್ದರು, ರೀ ಸಂತು, ಸುಮ್ಮನೆ ಇರ್ರಿ, ಅದು ಅವಳಿಗೆ ತಿಳಿಯೋದು ಬೇಡ. ಆ ವೇಳೆಗೆ ಸೃಜನಳಿಗೆ ಸಂತಸ ಹೇಳಿದ್ದು ಮತ್ತು ಹಿರಿಯರು ಪಿಸುಗುಟ್ಟಿದ್ದು ಎರಡೂ ಕೇಳಿಸಿಬಿಟ್ಟಿತ್ತು. ಹಿರಿಯರ ಕಡೆ ತಿರುಗಿ, ಸಾರ್, ಇದರ ಹಿಂದೆಯೂ ನಿಮ್ಮ ಪಿತೂರಿ ಇದೆಯಾ? ನೀವು ಪತ್ತೇದಾರಿನೂ ಮಾಡ್ತೀರಿ, ಪಿತೂರಿನೂ ಮಾಡ್ತೀರಿ, ಗೌರವದೊಂದಿಗೆ ಹೇಳಿದ್ದಳು. ಏ ಏ ಏ ಹಾಗೇನಿಲ್ಲಮ್ಮ, ಸಂತೂನು ನಮಗೆ ಬೇಕಾದವರೇ ಅಲ್ಲವೇ? ಅದಕ್ಕೆ. ಬೇಕಾದವರೇ ಅದಕ್ಕೆ? ಸಾರ್, ನನ್ನ ಕಡೆಯಿಂದನೂ ಇನ್ನೊಂದು ಧನ್ಯವಾದ ಒಪ್ಪಿಸಿಕೊಳ್ಳಿ. ನಿನ್ನ ಕಡೆಯಿಂದ ಇನ್ನೊಂದು ಧನ್ಯವಾದನ? ಏಕೆ? ಅಮ್ಮನನ್ನೂ ಕೊಡಿಸಿದಿರಿ, ಜೊತೆಗೆ ಈ ಅಮ್ಮ ಅವರ ಗಂಡನನ್ನೂ ಕೊಡಿಸಿದಿರಲ್ಲ, ಅದಕ್ಕೆ.
ಎಲ್ಲರೂ ಸಂತಸ್ ಕಡೆ ನೋಡಿದರು. ಯಾರಿಗೂ ನಗೆ ತಡೆಯಲಾಗಲಿಲ್ಲ. ಹಿರಿಯರು ಸಂತಸನ ಕಡೆ ತಿರುಗಿ, ರೀ ಸಂತು, ಬೇಕಿತ್ತಾ ಇದು ನಿಮಗೆ? ಸಂದರ್ಭ ಇನ್ನಷ್ಟು ರಂಗೇರಿತ್ತು. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.